ಕರ್ನಾಟಕ ರಾಜ್ಯ ಸರ್ಕಾರಿ ವಿಶ್ರಾಂತ ಉದ್ಯೋಗಿಗಳ ಸಂಘ ಸರ್ಕಾರಿ ನಿವೃತ್ತ ನೌಕರರ ಸಂಘದ ವತಿಯಿಂದ 2023-24ನೇ ಸಾಲಿನ ಸರ್ವ ಸದಸ್ಯರ ಮಹಾಸಭೆಯನ್ನು ಕುವೆಂಪು ನಗರದ ಚಿಕ್ಕಮ್ಮನಿಕೇತನ ಕಲ್ಯಾಣ ಮಂಟಪದಲ್ಲಿ ಆಯೋಜಿಸಲಾಗಿದ್ದು, ಈ ಸಂಘದ ಮಹಾಸಭೆಗೆ ಸಂಘದ ಸಮಸ್ತ ಸದಸ್ಯರೆಲ್ಲರೂ ಹಾಜರಿದ್ದು, ಬಂದವರೆಲ್ಲ ನೋಂದಣಿಗಳನ್ನು ನೋಂದಾಯಿಸಿ ಕಾರ್ಯಕ್ರಮಕ್ಕೆ ಆಸೀನರಾದರು. ಸಂಘದ ಸಂಸ್ಥಾಪಕ ಅಧ್ಯಕ್ಷರಾದ ಎನ್ ಓಬಯ್ಯರವರ ಅನುಪಸ್ಥಿತಿಯಲ್ಲಿ ಮಾಜಿ ಶಾಸಕರು ಕೃಷ್ಣರಾಜ ಕ್ಷೇತ್ರದ ಎಂ ಕೆ ಸೋಮಶೇಖರ್ ರವರು ಜ್ಯೋತಿ ಬೆಳಗಿಸುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಕರ್ನಾಟಕ ರಾಜ್ಯ ಸರ್ಕಾರಿ ನಿವೃತ್ತ ನೌಕರರ ಹಾಗೂ ವಿಶ್ರಾಂತ ಉದ್ಯೋಗಿಗಳ ಸಂಘದ ಅಧ್ಯಕ್ಷರಾದ ಉಮಾಕಾಂತ್ ಬಿಆರ್ ಅಧ್ಯಕ್ಷತೆಯನ್ನು ವಹಿಸಿದ್ದರು. ವಿಶೇಷ ಅತಿಥಿಗಳಾಗಿ ಗೋವಿಂದರಾಜ್ ಜೆ, ಜಿಲ್ಲಾಧ್ಯಕ್ಷರು, ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಮೈಸೂರು. ವಿಶೇಷ ಆಹ್ವಾನಿತರು ತಾಲೂಕು ಅಧ್ಯಕ್ಷರುಗಳು ಸಣ್ಣಲಿಂಗಪ್ಪ ಕೆಆರ್ ನಗರ, ಬಾಲಕೃಷ್ಣ ಹುಣಸೂರು, ಜೋಸೆಫ್ ಆರೋಗ್ಯ, ಎಚ್.ಡಿ. ಕೋಟೆ, ಎಂ ಮಹದೇವಯ್ಯ, ಟಿ. ನರಸೀಪುರ, ಶಿವನಂಜೇಗೌಡ ನಂಜನಗೂಡು, ಗೋವಿಂದೇಗೌಡ ಪಿರಿಯಾಪಟ್ಟಣ. ಕಾರ್ಯಕ್ರಮದಲ್ಲಿ ಸಂಘದ ವಾರ್ಷಿಕ ಆಯವ್ಯಯದ ಬಜೆಟ್ ಮಂಡನೆಯನ್ನು ಮಂಡಿಸಿದವರು ಖಜಾಂಚಿಗಳಾದ ಬಿ.ಕೆ. ಶಿವಾನಂದರವರು. ಸಂಘದ ಪ್ರಧಾನ ಕಾರ್ಯದರ್ಶಿಗಳಾದ ಚಿಕ್ಕಲಿಂಗಸ್ವಾಮಿಯವರು ಕಾರ್ಯಕ್ರಮದ ನಡಾವಳಿಗಳನ್ನು ತಿಳಿಸಿದರು. ಹಾಗೂ ಕಾರ್ಯಕ್ರಮದಲ್ಲಿ ವಿಶ್ರಾಂತ ಉದ್ಯೋಗಿಗಳಿಗೆ 70 ವರ್ಷ ಪೂರೈಸಿದವರಿಗೆ ಸನ್ಮಾನಿಸಿ ಗೌರವಿಸಲಾಯಿತು. ಉಪಾಧ್ಯಕ್ಷರುಗಳು ಮರ್ಯಾದಾಸ್, ಕೆ.ಎಂ. ನಾಗರಾಜು, ಕೆ.ಟಿ. ವೀರಪ್ಪ, ಕೆ.ಎಂ. ಪುಟ್ಟು ಹಾಗೂ ಕಾರ್ಯಕಾರಿ ಸಮಿತಿ ಸದಸ್ಯರೆಲ್ಲರೂ ಭಾಗವಹಿಸಿದರು. ಆಕೆಗೆ ಮದುವೆಯಾದರೆ ಆ ಪೆನ್ಷನ್ ಮತ್ತೆ ಕಂಟಿನ್ಯೂ ಆಗುತ್ತೆ. ಇದು ಅವರ ಕೊನೆ ಉಸಿರಿನ ಪೆನ್ಷನ್ ಕೊಡುತ್ತೆ ಸರ್ಕಾರ. ಇದರಿಗೆ ಇದನ್ನು ನಾನು ರಿಕ್ವೆಸ್ಟ್ ಮಾಡ್ಕೊಳ್ಳೋದು, ನೀವೆಲ್ಲವನ್ನು ಸರ್ಕಾರವನ್ನ ನಿಮ್ಮ ಸಂಸ್ಥೆಯ ಮುಖಾಂತರ ದಯವಿಟ್ಟು ಕೇಳಿ. ನಾನು ನಿಮಗೆ ತುಂಬ ಉದಾಹರಣೆಗಳನ್ನೆಲ್ಲ ಕೊಡೋಕೆ ಹೋಗಲ್ಲ, ನಿಮ್ಮ ತಾಳ್ಮೆಯನ್ನು ಏನು ಪರೀಕ್ಷೆ ಮಾಡಕ್ಕೆ ಹೋಗಲ್ಲ. ಆದರೆ ಕೆಲವು ಘಟನೆಗಳನ್ನ ಮಾತ್ರ ಹೇಳ್ತೀನಿ. ಆಗ ಅದರಿಂದ ನೀವು ಸಹ ಕೆಲವು ವಿಚಾರಗಳನ್ನ ತಿಳ್ಕೋಬಹುದು. ಮೊದಲನೇದಾಗಿ, ನಿಮ್ಮ ತಂದೆ ಯಾವುದಾದ್ರೂ ಸೆಂಟ್ರಲ್ ಗೌರ್ಮೆಂಟ್ನಲ್ಲಿ ಸರ್ವಿಸ್ ಮಾಡಿ ಪೆನ್ಷನ್ ತಗೊಂಡು ಹಿಡಿದು ಕಾಲವಾಗಿ ನಿಮ್ಮ ತಾಯಿಯೂ ಸಹ ಅದೇ ರೀತಿ ಸೆಂಟ್ರಲ್ ಗೌರ್ಮೆಂಟಿಂದ ಪೆನ್ಷನ್ ತಗೊಂಡು ಹಿಡಿದಿದ್ರೆ, ತೀರ್ಕೊಂಡಿದ್ರೆ, ನಿಮ್ಮ ತಂಗಿ ಅಥವಾ ಅಕ್ಕ, ನಿಮ್ಮ ಸಹೋದರ ಹ್ಯಾಂಡಿಕ್ಯಾಪ್ನವರು ಇದ್ದರೆ ಅವರಿಗೆ ಪೆನ್ಷನ್ ಅಪ್ಲೈ ಮಾಡ್ಕೊಳ್ಳೋಕ್ಕೆ ಹೇಳಿ. ಅದು ಎಷ್ಟು ವರ್ಷ ಹಳೆಯದಾದ್ರೂ ಸೆಂಟ್ರಲ್ ಗೌರ್ಮೆಂಟು ಹಳೆ ಬಾಕಿನ ಸೇರಿಸಿ ಕೊಡುತ್ತೆ. ತಮಗೆ ಏಜ್ ಲಿಮಿಟ್ ಇಲ್ಲ, ಕೇಳಬೇಕು. ನೀವು ಕೇಳಿ. ನಾನು ನಿಮಗೆ ಇದನ್ನ ದಯವಿಟ್ಟು ಕೇಳಿ. ನೀವು ನನ್ನವರೇ, ನಿಮಗೆ ಅನುಕೂಲಗಳಿವೆ, ನಿಮ್ಮ ಫ್ಯಾಮಿಲಿ ಅನುಕೂಲ ಇದೆ. ಬೇಗ ಮಾಡ್ಕೋಬೇಡಿ, ನಿಮ್ಮ ಕುಟುಂಬಕ್ಕೆ ಅನುಕೂಲ ಇದೆ. ಆಮೇಲೆ ಸ್ನೇಹಿತರೆ, ನಂದು ಕೂಡ ನಾನು 1983 ಇಸ್ವಿಗೆ ನನಗೆ ಕೇವಲ 27 ವರ್ಷ ಸಿಕ್ತು. ನಾನು ಕರ್ನಾಟಕ ಆಡಳಿತ ನಿಯಮದಲ್ಲಿ ನಾನು ಸೂಪರಿಂಟೆಂಡೆಂಟ್ ಆಗಿ ಕಾರ್ಯನಿರ್ವಹಿಸ್ತಾ ನಿವೃತ್ತನಾಗಿರುತ್ತೇನೆ. ನನಗೆ ಕೇವಲ ನಮ್ಮ ರಾಜ್ಯದಲ್ಲಿ ಕೆಲಸ ಆಗಿ 22 ವರ್ಷ ಮಾಡಿ ಎಲ್ಲ ಶಾಲಾ ಕಾರ್ಯಕ್ರಮಗಳ ಟ್ರೀಟ್ಮೆಂಟ್ ಕೊಟ್ಟು ಸರ್ಕಾರದ ಸೌಲಭ್ಯಗಳು ಕೊಟ್ಟು ಬಸ್ ಪಾಸ್, ಟ್ರೈನ್ ಪಾಸ್. ಕಾರ್ಯಕ್ರಮದಲ್ಲಿ
ಮಡಿದವರಿಗಾಗಿ 1 ನಿಮಿಷದ ಮೌನಾಚರಣೆಯನ್ನು ಆಚರಿಸಲಾಯಿತು. ಸೇವೆಯನ್ನ ಮಾಡ್ಕೊಂಡು ಬಂದು ವೃತ್ತಿಯಿಂದಷ್ಟೇ ನಿವೃತ್ತರಾಗಿದ್ದೀವಿ. ಆದರೆ ನಮ್ಮೆಲ್ಲ ಅನುಭವ ಬಹಳ ಮುಖ್ಯ. ಅಸಾಧಾರಣವಾದ ಅನುಭವನ ತಾವೆಲ್ಲ ಜೀವನದಲ್ಲಿ ಹೊಂದಿರ್ತಕ್ಕಂಥವರು. ಸಾಕಷ್ಟು ವಿಚಾರಗಳು, ಸಾಕಷ್ಟು ವ್ಯವಸ್ಥೆಯ ಅರಿವು ತಮಗೆ ಹೆಚ್ಚಾಗಿರುತ್ತೆ. ಆ ಮುಖಾಂತರ ತಮ್ಮ ಸಲಹೆ, ತಮ್ಮ ಮಾರ್ಗದರ್ಶನ ಈ ರಾಜ್ಯದ ಅಭಿವೃದ್ಧಿಗೆ ಬಹಳ ಮುಖ್ಯ. ಏಕೆಂದರೆ ಆಗಾಗ ನಿಮ್ಮ ಅನುಭವಗಳನ್ನ ಮತ್ತೆ ಇಲಾಖೆಯವರು ಕಳಿಸ್ಕೊಂಡು ಹೇಳ್ತಕ್ಕಂಥದ್ದು ಅಥವಾ ಬೇರೆ ಬೇರೆ ಪತ್ರಿಕೆಗಳ ಮುಖಾಂತರ ಬೇರೆ ಬೇರೆ ಅದರಲ್ಲಿ ಅದು ಮಜವಾಗಿರ್ತದೆ. ಹಾಗಾಗಿ ಇನ್ನೊಂದು ಪ್ರಶ್ನೆ ಅಷ್ಟೇ ಉಳಿಯೋದು ಅದೇನಂದ್ರೆ ಜನರಲ್ ಎಕ್ಸ್ಪೆನ್ಸಸ್ ಮ್ಯಾನೇಜ್ಮೆಂಟ್ ಬೇಕಾದ್ರೆ ಮಾಡಿದ್ವಿ, ಮುಂದೆ ಹಾಕೊಂಡು ಮಾಡಿದ್ವಿ. ಕಾವೇರಿ ಗ್ರಾಮೀಣ ಬ್ಯಾಂಕಲ್ಲಿ 736 ಅಂದರೆ 1618 ಇದು ಬಿಟ್ಟು 11,938 ಬೆನವಲೆಂಟ್ ಬಂದಿರ್ತಕ್ಕಂಥ 48,500. ಆಮೇಲೆ ಗುರ್ತನ್ ಚೀಟಿ ಕೊಡ್ತಾರೆ, ಅದು 1,000 ರೂಪಾಯಿ, 1,400 ರೂಪಾಯಿ ಬಂದಿದೆ. ಮೆಂಬರ್ಶಿಪ್ ಫೀಸು ಅದಕ್ಕೆ 200 ರೂಪಾಯಿ ಕಟ್ಸ್ಕೊಳ್ತಲ್ಲ, ಅದರದ್ದು 47,580 ರಿಸೀವ್ಡ್, 2,97,074. ಅದರ್ ರಿಸೀವ್ಸ್ 552. ಎಫ್ ಡಿ ಇಂಟ್ರೆಸ್ಟ್ 77,896. ಡೊನೇಷನ್ 12,000. ಮೀಟಿಂಗ್ ಕೊಡ್ತಾರೆ ಅದನ್ನು ಒಟ್ಟು 4,91,530 ರೂಪಾಯಿ. ಇನ್ಕಮಿಂಗು ಎಕ್ಸ್ಪೆಂಡಿಚರ್ 4,91,530 ರೂಪಾಯಿ. ಇದು ಆಡಿಟ್ ನಾನು ಅವ್ರಿಗೆ ಒಂದು ಸಂಘ ಮಾಡಬೇಕು ಅಂತ ಹೇಳಿ ನಾನು ತೀರ್ಮಾನ ಮಾಡಿ ನಮ್ಮ ಸರ್ಕಾರ ನೌಕರ ಸಂಘದಲ್ಲಿ ಸಭೆಗಳನ್ನು ಕರೆಸಿ ಕೆಲಸ ಮಾಡೋಣ ಅಂತ ಹೇಳಿ. ಯಾಕೆ ಒಂದಾಗಲೇ ಇಲ್ಲ, ಆದ್ರೂ ಕೂಡ ನಲ್ಲಿ ಅವರು ಒಂದು ರಿಪೋರ್ಟ್ ಸಬ್ಮಿಷನ್ ಮಾಡಿದ ಸರ್ಕಾರಕ್ಕೆ. ಅದು ಸುಮಾರು ಫೆಬ್ರವರಿ ಗ್ರೂಪ್ ಡಿ 200 ರೂಪಾಯಿ ಆಗ್ಬೋದು, ಗ್ರೂಪ್ ಡಿಗೆ ಗ್ರೂಪ್ ಸಿಗೆ 300 ರೂಪಾಯಿ ಆಗ್ಬೋದು, ಗ್ರೂಪ್ ಬಿಗೆ 400 ರೂಪಾಯಿ ಆಗ್ಬೋದು, ಗ್ರೂಪ್ ಗೆ 500 ರೂಪಾಯಿ ನಮ್ಮಿಂದ ಅವರು ಚುನಾವಣೆ ಮಾಡಿ ಅವರು ಕೂಡ ಸರ್ಕಾರಕ್ಕೆ ಒಂದಷ್ಟು ಬರೆಸಿ ಅದು ಉಳಿತಕ್ಕಂಥ ದುಡ್ಡಲ್ಲಿ ತಾವು ನಮ್ಮ ಎಲ್ಲ ನಮ್ಮ ನೌಕರರಿಗೆ ಮತ್ತೆ ನಿವೃತ್ತ ನೌಕರರಿಗೆ ಆರೋಗ್ಯವಾಗಿ ಕಲ್ಪಿಸುವ ಕಾರ್ಯಕ್ರಮಗಳನ್ನು ಮಾಡಬೇಕು ಅಂತ ಇವರು ಸದರಿ ಸಭೆಯಲ್ಲಿ ಹಾಜರಿದ್ದರು. ಕಾರ್ಯಕ್ರಮಗಳ ವಿವರ ಪ್ರಾರ್ಥನೆಯನ್ನು ಶ್ರೀಮತಿ ನಾಗಮ್ಮನವರು ನೆರವೇರಿಸಿಕೊಂಡಿರುತ್ತಾರೆ. ಸ್ವಾಗತ ಭಾಷಣವನ್ನು ಚಿದಂಬರನವರು ಸಭೆಯಲ್ಲಿ ಸದಸ್ಯರು ಎಲ್ಲರನ್ನು ಸ್ವಾಗತಿಸುತ್ತಾರೆ. ಶ್ರದ್ಧಾಂಜಲಿ ಸದರಿ ಸಾಲಿನಲ್ಲಿ ಮತ ಹೊಂದಿದವರು ಸದಸ್ಯರನ್ನು ಶ್ರೀಕಂಠೇಶ್ ಅವರು ಮುಂದೆ ಮಂಡಿಸಿ ಮೂಲಾಚರಣೆಗೆ ಚಿರಶಾಂತಿ ಗೌರವವನ್ನು ಉದ್ಘಾಟನೆಯನ್ನು ಶ್ರೀ ಎಂ ಕೆ ಸೋಮಶೇಖರ್ ಸಾಹೇಬರು, ಮಾಜಿ ಶಾಸಕರು, ಕ್ಷೇತ್ರ ಮೈಸೂರು, ಇವರು ದೂಜಿ ಬೆಳಗುವ ಮೂಲಕ ಉದ್ಘಾಟಿಸಿದರು. ಸಭೆ ತಿಳುವಳಿಕೆ ದಾಖಲಿಸುವುದು ದಿನಾಂಕ 29/6/2023 ವಾರ್ಷಿಕ ಭಾಷೆಗಳ ತಿಳುವಳಿಕೆಗಳನ್ನು ಸಭೆಯ ಮುಂದೆ ನೋಡಿ ಈ ಒಂದು ನಂಬರನ್ನು ಕಾಂಟ್ಯಾಕ್ಟ್ ಮಾಡಿದರೆ ನಿಮಗೆ ವೈಯಕ್ತಿಕವಾಗಿ ಸಿಂಗಲ್ ಫೋಟೋಗಳನ್ನು ಕಳಿಸ್ಕೊಡ್ತಾರೆ, ಹಚ್ಚಾಕಿಸ್ಕೊಡ್ತಾರೆ. 845 ನೋಡಿ
ಸನ್ಮಾನವನ್ನ ಭಕ್ತಾವಲಯ ಮಾಮದೇವಿ ಏನು ಕೇಳಿಸುವುದ ನಗುತ್ತಲೇ ಹಾಗೆ ನಾನು ಬರುತ್ತೇನೆ. ಓ ಮಹಾ ಈ ಓಕೆ ಅವ್ರಿಗೆ ಮೋಸ್ಟ್ಲಿ ಆಯಿತು, ಅವ್ರಿಗೆ ಆಯಿತು ಅನ್ಸುತ್ತೆ. ಅವ್ರು ಗಾಡಿ ತೊಗೊಂಡು ಹೋದ್ರು ಅಲ್ಲೇ ತನಕ. ಇವಾಗ ಹೋಗ್ಬಿಡಿ ಇವಾಗ ಅವರು ಇದು ವಿಡಿಯೋ ಇದೆಯಾ? ಯಾವಾಗ ನೋಡ್ಬೋದಲ್ಲ?